ಬ್ಯಾಕ್ ಟು ಮೈ ಚಾನೆಲ್. ಸನ್ಸೆಟ್ ನೋಡ್ತಾ ನೋಡ್ತಾ ಹಾಗೆ ನನ್ನ ಮಗನಿಗೆ ಹಾಲು ಕಾಯಿಸಿ ಹಾಲು ಹಾಕ್ಕೊಡ್ತಾ ಇದ್ದೀನಿ. ಹಾಲು ತಣ್ಣಗೆ ಮಾಡಿ ಕೊಟ್ಟು ಸ್ವಲ್ಪ ಶಾಪಿಂಗ್ ಇದ್ದು, ಸ್ವಲ್ಪ ಶಾಪಿಂಗ್ ಹೋಗಿ ಬಂದೆ. ಅಂದರೆ ಪಾತ್ರೆ ಐಟಮ್ಸ್ ತೊಗೊಳ್ಳೋದಿತ್ತು. ಸೊ ತುಪ್ಪ ಹಾಕ್ಕೊಳ್ಳೋಕ್ಕೆ ನನಗೆ ಯಾವುದೇ ಥರ ಬಾಕ್ಸ್ ಇರಲಿಲ್ಲ, ದೊಡ್ಡದಿತ್ತು. ಸ್ವಲ್ಪ ಮೀಡಿಯಮ್ ಸೈಜಿನ ಬೇಕಿತ್ತು, ಹಾಗಾಗಿ 2 ಮೀಡಿಯಮ್ ಸೈಜಿನ ಬಾಕ್ಸ್ ತೊಗೊಬಂದೆ. ಹಾಗೆ ನೀರು ಕುಡಿಯೋಕ್ಕೆ, ನನ್ನ ಮಗನಿಗೆ ನೀರು ಕುಡಿಯೋಕ್ಕೆ ಅಂತ ಪುಟ್ಟು ಗ್ಲಾಸ್ ಬೇಕಿತ್ತು. ಸೊ ಇತ್ತು ದೊಡ್ಡದು, ಆದರೆ ಇದು ಕ್ಯೂಟಾಗಿ ಕಾಣಿಸ್ತು ಅಂತ ಇದೊಂದು ಮತ್ತು ಇನ್ನೊಂದು ತೊಗೊಂಡು ಬಂದಿದ್ದೀನಿ. ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಕ್ಯೂಟಾಗಿದೆ. ಅದನ್ನ ನೋಡಿನೇ ತೊಗೋಬೇಕು ಅಂತ ಮನಸ್ಸಾಗೋಯ್ತು, ಅದಕ್ಕೆ ತೊಗೊಂಡೆ. ಇದು ಕೂಡ ಪುಟ್ಟದಿತ್ತು, ಸೊ ಇದನ್ನು ಕೂಡ ತೊಗೊಂಡೆ. ಹಾಗೆ ಇದು ರೊಟ್ಟಿ ತಟ್ಟೆ. ಸೊ ಇದು ನಾದಕ್ಕೆ, ರೊಟ್ಟಿ ಮಾಡೋಕ್ಕೆ ಎಲ್ಲ ಯೂಸ್ ಆಗುತ್ತೆ, ಅದಕ್ಕೋಸ್ಕರ ಇದೊಂದು ತಟ್ಟೆ ಇರಲಿ ಅಂತ ಇದು ತೊಗೊಂಡೆ. ಇದು 250 ತೊಗೊಂಡೆ. ಹಾಗೆ ಮೈಕೋ ಟೆಕ್ಸ್ಟೈಲ್ ಅಂದರೆ ಭದ್ರಾವತಿಲಿ ಇರೋದ್ರಿಂದ ಮೈಕೋ ಟೆಕ್ಸ್ಟೈಲಲ್ಲಿ ಸೇಲ್ ನಡೀತಾ ಇತ್ತು, ಅಥವಾ ಆಫರ್ ಡಿಸ್ಕೌಂಟ್ ಇತ್ತು ಅಂತ ಹೇಳ್ಬಿಟ್ಟು ನಾನು ಹೋಗಿ ತೊಗೊಂಡು ಬಂದೆ. ಸೊ ನಾನು ಮಗನಿಗೆ 2 ಜೊತೆ ಬಟ್ಟೆ ತೊಗೊಂಡು ಬಂದಿದ್ದೀನಿ, ಹಾಗೆ ಡ್ರೆಸ್ಸನ್ನು ಕೂಡ ತೊಗೊಂಡು ಬಂದಿದ್ದೀನಿ. ಸೊ ಡ್ರೆಸ್ ನೋಡಿ ತೋರಿಸ್ತಾ ಇದ್ದೀನಿ. ಸೊ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ, ಹಾಗಾಗಿ ನಾನು 3 ಡ್ರೆಸ್ ತೊಗೊಂಡೆ. ಸೊ ಇದು ಮ್ಯಾಕ್ಸಿಮಮ್ ರೇಟ್ ಬಂದು ಒಂದು 900 ಇದೆ. 3ಕ್ಕೂ 900 ರೇಂಜಲ್ಲಿ ತೊಗೊಂಡು ಬಂದೆ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ ಕಲರ್ಸ್ ಎಷ್ಟು ಚೆನ್ನಾಗಿತ್ತು, ತುಂಬ ಮನಸ್ಸಾಯಿತು ಅಂತ ನಾನು 3 ಜೊತೆ ಡ್ರೆಸ್ ತೊಗೊಂಡು ಬಂದುಬಿಟ್ಟೆ. ಸೊ ಇದಂತೂ ನನಗೆ ತುಂಬಾ ಇಷ್ಟ ಆಯಿತು ಕಲರು, ಹಾಗಾಗಿ ತೊಗೊಂಡು ಬಂದಿದ್ದೀನಿ. ಸ್ಟಿಚ್ ಯಾವಾಗ ಮಾಡಿಸ್ತೀನಿ ಗೊತ್ತಿಲ್ಲ. ಸೊ ಇದು ವೇಲಂತೂ ಸಖತ್ತಾಗಿತ್ತು. ನೋಡಿ 3 ಜೊತೆ ಡ್ರೆಸ್ನ ತೊಗೊಂಡ್ಬಂದಿದ್ದೆ. ಹಾಗೆ ಸಂಜೆ ಬಂದ ಮೇಲೆ ರವೆ ಉಂಡೆ ಮಾಡಬೇಕು ಅನಿಸ್ತು ಅಂತ ಹೇಳ್ಬಿಟ್ಟು ರವೆ ಉಂಡೆಗೆ 4 ಲೋಟ ರವೆ ತೊಗೊಂಡಿದ್ದೀನಿ ಇದರೊಳಗಡೆ. ಹಾಗೆ ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಗೋಡಂಬಿ ಮತ್ತು ಕೊಬ್ಬರಿ ತುರಿ ಮತ್ತು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ಒಂದು ಬಾಣಲಿಗೆ ನಾನು ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕಿ ದ್ರಾಕ್ಷಿನ ಫಸ್ಟು ಫ್ರೈ ಮಾಡ್ಕೊಳ್ಳಿ ತುಪ್ಪದಲ್ಲಿ. ಸೊ ದ್ರಾಕ್ಷಿ ಫ್ರೈ ಮಾಡಿಕೊಂಡು ನೋಡಿ, ಫ್ರೈ ಆಗಲಿ, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸೊ ಫ್ರೈ ಮಾಡ್ಕೊಂಡ ತಕ್ಷಣ ಅದನ್ನೊಂದು ಪ್ಲೇಟಿಗೆ ತಗೊಂಡು, ಹಾಗೆ ಸ್ವಲ್ಪ ಗೋಡಂಬಿ, ಎಷ್ಟು ತೊಗೊಂಡಿರ್ತಿರಲ್ಲ ಗೋಡಂಬಿ, ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ, ಯಾಕೆಂದರೆ ಗೋಡಂಬಿ ಬೇಗ ಫ್ರೈ ಆಗೋದ್ರಿಂದ ಕಲರ್ ಏನಾಗುತ್ತೆ, ಚೆನ್ನಾಗುತ್ತೆ. ಸೀದು ಹೋದರೆ ರವೆ ಉಂಡೆಯಲ್ಲಿ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಹಾಗಾಗಿ ಸೊ ನಾನು ಫ್ರೈ ಆಯಿತು, ತೆಗೆದಿಟ್ಕೊತಾ ಇದ್ದೀನಿ. ಹಾಗೆ ಅದೇ ಬಾಣಲಿಗೆ, ತುಪ್ಪ ಇರೋ ಬಾಣಲಿಗೆನೆ ಮತ್ತೆ 4 ಲೋಟ ರವೆ, ಚಿರೋಟಿ ರವೆ ಏನು ತೊಗೊಂಡಿದ್ವಲ್ಲ ಆ ರವೆನ ಹಾಕ್ತಾ ಇದ್ದೀನಿ. ಸೊ ನೀವು ದಪ್ಪ ರವೆನೂ ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ನಾನಿಲ್ಲಿ ಚಿರೋಟಿ ರವೆನ ಯೂಸ್ ಮಾಡ್ತಾ ಇದ್ದೀವಿ. ಇದು ಅಮ್ಮ ಮಾಡಿರೋದು ರುಚಿ. ಸೊ ಹಾಗಾಗಿ ಮತ್ತೆ 2 ಸ್ಪೂನ್ ತುಪ್ಪ ಹಾಕಿ ಏನು ಮಾಡೋಣ, ರವೆ ಘಮ ಬರೋ ತನಕ, ಅಂದರೆ ರವೆ ತುಪ್ಪದಲ್ಲಿ ಹುರಿತೀವಲ್ಲ ಘಮ ಬರುತ್ತೆ. ಸೊ ಘಮ ಬಂದ ತಕ್ಷಣ ನಾವೇನು ಪುಡಿ ಮಾಡ್ಕೊಂಡಿದ್ವಲ್ಲ, ಸಕ್ಕರೆ ಪುಡಿ ಮತ್ತು ಇದು ಕೊಬ್ಬರಿ ಮತ್ತು ದ್ರಾಕ್ಷಿ, ಗೋಡಂಬಿ ಇಷ್ಟನ್ನು ಹಾಕಿ ಸ್ವಲ್ಪ ಬಿಸಿ ಹಾಲನ್ನು ಹಾಕ್ಕೊಳ್ಳಿ. ಸೊ ಒಬ್ಬೊಬ್ರು ಸಕ್ಕರೆ ಪಾಕನ ಕೂಡ ತಗೊಂಡು ಮಾಡ್ತಾರೆ, ನಾವು ಪುಡಿ ಹಾಕಿ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು ಟೇಸ್ಟ್. ಸೊ ಹಾಲು ಹಾಕ್ಬಿಟ್ಟು ಏನು ಮಾಡಿ, ಮಿಕ್ಸ್ ಮಾಡಿ ಚೆನ್ನಾಗಿ. ಬಿಸಿ ಇರುವಾಗಲೇ ಮಾಡಿದ್ರೆ ಉಂಡೆ ಚೆನ್ನಾಗಿ ಬರುತ್ತೆ, ತಣ್ಣಗಾಗೋ ತನಕ ಬಿಡಬೇಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಹಾಲು ಹಾಕಿ. ನೋಡಿ ಅಮ್ಮ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಸೊ ಮಿಕ್ಸ್ ಮಾಡಿದ ಮೇಲೆ ಉಂಡೆ ಬಿಸಿದನ್ನೇ ತೊಗೊಂಡು ಉಂಡೆ ಕಟ್ಟಿದರೆ ಏನಾಗುತ್ತೆ, ನಮ್ಮದು ರವೆ ಉಂಡೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ಸಾಫ್ಟಾಗೂ ಇರುತ್ತೆ. ಹಾಗೆ ನೀವು 2 to 3 ಡೇಸ್ ಕೂಡ ಸ್ಟೋರ್ ಮಾಡಿಕೊಂಡು ತಿನ್ಬೋದು. ಸೊ ಹಸಿಕಾಯಿನೂ ಕೂಡ ಹಾಕ್ಬೋದು. ಹಸಿಕಾಯಿ ಹಾಕಿದ್ರೆ ಒಂದು 2 ಡೇಸ್ ಅಷ್ಟೇ ಅದಕ್ಕೆ, ಅಂದರೆ ಚೆನ್ನಾಗಿರುತ್ತೆ, ಕೆಟ್ಟೋಗ್ಬಿಡುತ್ತೆ. ಆಮೇಲೆ ನಾವು ಒಣ ಕೊಬ್ಬರಿ ಹಾಕಿರೋದ್ರಿಂದ ಚೂರು ತುಪ್ಪ ಹಚ್ಕೊಂಡು ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಅಂತ ನಾವು ಸ್ವಲ್ಪ ತುಪ್ಪ ಹಚ್ಕೊಂಡು ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ರವೆ ಉಂಡೆ, ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತಲ್ವ. ಹಾಗೆ ಎಲ್ಲ ರವೆ ಉಂಡೆನೂ ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಹೀಗೆ ಒಂದು 4 ಲೋಟದಲ್ಲಿ ಒಂದು 20 to 30 ರವೆ ಉಂಡೆ ಆಗಿದೆ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ರವೆ ಉಂಡೆನ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿತ್ತು ರವೆ ಉಂಡೆ. ಸೊ ಈ ಥರ ಇತ್ತು ಇವತ್ತಿನ ವ್ಲಾಗ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.